ನಿಮ್ಮ ಶರಣಮ್ಮ ಮಾಡುವ ನಮಸ್ಕಾರಗಳು. ರಾತ್ರಿ ಉಳಿದದ್ದು ಶಾವಿಗೆ ಉಪ್ಪಿಟ್ಟಿನ ಸಂಡಿಗೆ ಮಾಡೋ ವಿಧಾನನ ಹೇಳ್ತೀನಿ ನೋಡ್ರಿ. ರಾತ್ರಿ ಶಾವಿಗೆ ಉಪ್ಪಿಟ್ಟು ಮಾಡಿಟ್ಟಿದ್ದೆ, ಮಿಕ್ಕಿದೆ ಇವಾಗ ಸಂಡಿಗೆ ಮಾಡಿಕೊಡ್ತೀನಿ. ಇದು ಜೋಳದ ಹಿಟ್ಟು, ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಹಸಿಮೆಣ್ಸಿಕಾಯಿ ಖಾರ, ಅಜ್ವಾನ, ಜೀರಿಗೆ, ಉಪ್ಪು, ಅರಿಶಿನ, ಕರಿಬೇವು, ಉಳ್ಳಾಗಡ್ಡಿ, ಉಪ್ಪಿಟ್ಟು. ನೋಡ್ರಿ ಒಲೆ ಬೆಂಕಿ ಮಾಡ್ತೀನಿ. ಇವಾಗ ಒಲೆ ಬೆಂಕಿ ಮಾಡ್ಲತ್ತೀನಿ. ನೋಡ್ರಿ ಜೋಳದ ಹಿಟ್ಟು ಈಗ ಗೋಧಿ ಹಿಟ್ಟು ಹಾಕೋತೀನಿ, ಈಗ ಕಡಲೆ ಹಿಟ್ಟು ಹಾಕ್ಲತ್ತೀನಿ. ಈಗ ಉಪ್ಪಿಟ್ರಿ ಸಂಜೆ ಮುಂದೆ ಉಳ್ದೋದು ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು ಏನು ಮಸ್ತ್ ಆತಾವ ನೋಡ್ರಿ. ಅದ್ರ ಸಂಡಿಗೆ ನೋಡ್ರಿ ಉಪ್ಪಿಟ್ಟು ಹಾಕಿ ಕಲಿಸಿನಿ. ಇದ್ರಾಗ ಎಲ್ಲೋಟ ಆದಂತ ತೋರಿಸಿನಲ್ರಿ, ಜೀರಿಗೆ ಅದನ್ನ ಖಾರ ಉಪ್ಪು ಎಲ್ಲಷ್ಟು ಒಮ್ಮೆ ಹಾಕಿ ಬಿಡ್ತೀನಿ ನೋಡ್ರಿ. ಇದ್ರಾಗ ಹಾಕಿ ಕಲಿಸ್ತೀನಿ. ಕಲಿಸಿದ್ಮ್ಯಾಗ ಇದು ಒಟ್ಟು ಕಲಿಸಿದ್ಮ್ಯಾಗ ನೋಡ್ರಿ ಸ್ವಲ್ಪ ನೀರು ಹಾಕ್ಕೊಂಡು ಕಿಸಿನ ಕಲ್ಸ್ಕೊಬೇಕು. ನಿಮಗೆ ಅಲ್ಲಿ ಅದಕ್ಕೆ ಬೇಕಂಗೆ ಚೂರಾಳ್ದಂಗೆ ಚಪಾತಿ ಹಿಟ್ಟಿನ ಥರ ರೊಟ್ಟಿ ಮಾಡ್ಲಿಕ್ಕೆ ನಾಲ್ಕೊತೀವಲ್ಲ ಆ ಥರ ನಾಲ್ಕೋಬೇಕ್ರಿ. ಆಮೇಲೆ ನೋಡ್ರಿ ಇದು ಒಟ್ಟು ಚಂದ ಇಲ್ಲಿ ನೋಡ್ರಿ ಕಲಿಸಿ ನೋಡ್ರಿ. ಈಗ ಈ ಥರ ಕಲಿಸ್ಬೇಕ್ರಿ. ಇವಾಗ ಕೈಯಾಗ ಒಂಚೂರು ಎಣ್ಣೆ ಹಾಕ್ಕೊಂಡು ಇಲ್ಲಿ ನೋಡ್ರಿ ಈ ಥರ ಹಿಂಗೆ ಬಡ್ಲಿಗೆ ಬರ್ಬೇಕು ನೋಡ್ರಿ. ಈ ಅದಕ್ಕೆ ಕಲ್ಸ್ಕೋಬೇಕು ನೋಡ್ರಿ. ಈ ಅದಕ್ಕೆ ಕಲ್ಸ್ಕೊಂಡ್ಮ್ಯಾಗ ಇಲ್ಲಿ ನೋಡ್ರಿ ಈ ಥರ ಒಂದು ಗುಂಡನ ಪೇಪರ್ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಇದಕ್ಕೆ ಒಂಚೂರು ಎಣ್ಣೆ ಹಾಕ್ಕೋಬೇಕು. ಹಿಂಗೆ ಎಣ್ಣೆ ಹಾಕ್ಕೊಂಡು ಹಿಂಗೆ ಒರೆಸ್ಕೋರಿ, ಕೈ ಬಿಟ್ಟು ಹಚ್ಕೋರಿ. ಈಗ ಈ ಥರ ಹಿಂಗೆ ರೌಂಡಾಗಿ ಉಳ್ಳಿ ಮಾಡ್ಕೋರಿ. ಇಲ್ಲಿ ಒಲೆ ಹಚ್ಚಿನ್ರಿ, ಒಲೆ ಕಟ್ಬಿಟ್ಟು ಹಂಚು ಗರಂ ಆಗ್ತದೆ ಬಡಿಯತನ, ಶಾಂತಿ ಬಡಿಯತನ ಹಂಚು ಗರಂ ಇಡ್ತೀನಿ. ಇಲ್ಲಿ ನೋಡ್ರಿ ಎಣ್ಣೆ ಹಚ್ಕೊಂಡಿನಿ. ಈ ಥರ ಗುಂಡಕ್ಕೆ ಬಡ್ಕೋರಿ. ಇಲ್ಲಿ ನೋಡ್ರಿ ಆಯ್ತು ನೋಡ್ರಿ ಇದು ಬಡಿಯೋದು. ಈಗ ಇಷ್ಟು ತೆಳ್ಳಗೆ ಬಂದದ್ದು ನೋಡ್ರಿ. ಈಗ ನೋಡ್ರಿ ಹಂಚಿನಾಗ ಸ್ವಲ್ಪ ಮೊದಲು ಇಟ್ಟು ಎಣ್ಣೆ ಹಾಕ್ರಿ ಹಂಚಿಗೆ. ಇದಕ್ಕೆ ಹಂಚಿಗೆ ಹಂಚ್ಕೊಂತದ ಹಾಕಿದ್ನ ಇಲ್ಲಿ ನೋಡ್ರಿ ಅದು ಕವರಿಗೆ ಎಣ್ಣೆ ಹಚ್ಚಿರ್ತಿಲ್ಲ, ತಾನೇ ಬಿಡ್ತದ್ರಿ, ಏನು ಅಂಟ್ಕೊಲ್ಲ. ಆಯ್ತು ನೋಡ್ರಿ ಹಾಕಿ ನೋಡ್ರಿ. ಇಲ್ಲಿ ನೋಡ್ರಿ ಇದು ಚಂದ ಸುಟ್ಟದಲ್ರಿ. ಇವಾಗ ಎಣ್ಣೆ ಹಾಕ್ಬೇಕು. ಇದಕ್ಕೆ ಎಣ್ಣೆ ಹಾಕಿಸಿ ಇವಾಗ ಸುಟ್ಟದು ನೋಡ್ರಿ, ತೀರ ಹಾಕ್ಬೇಕು ಇದಕ್ಕೆ. ಈಗ ನೋಡ್ರಿ ಎಷ್ಟು ಚಂದ ಕಲರ್ ಬಂದದ ನೋಡ್ರಿ, ಕೆಂಪು ಸುಟ್ಟಿಸಿದ. ಈಗ ಮತ್ತೆ ಪುನಃ ಎಣ್ಣೆ ಹಾಕ್ಬೇಕ್ರಿ. ಈಗ ಅದು ಸುಡತನ ಮತ್ತೊಂದು ರೆಡಿ ಮಾಡ್ತೀನಿ ರೀ. ಈ ಕಡೆ ನೋಡ್ರಿ ಇಲ್ಲಿ ಮತ್ತೊಂದು ರೆಡಿ ಆಯ್ತು ನೋಡ್ರಿ. ಇದು ರೆಡಿ ಆಗೋದು. ಇದು ಸುಟ್ಟಿತ್ತು ನೋಡ್ರಿ. ಇದು ಇಲ್ಲಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಎಷ್ಟು ಚಂದ ಸುಟ್ಟದ ನೋಡ್ರಿ. ಈಗ ಕೆಂಪು ಚಂದ ಕಾಣ್ತದ ನೋಡ್ರಿ. ಎಷ್ಟು ಟೇಸ್ಟ್ ಆಗ್ತಾವ ನೋಡ್ರಿ. ಈಗ ಎಷ್ಟು ಚೆನ್ನಾಗಿ ಸುಟ್ಟದ ನೋಡ್ರಿ. ಮತ್ತೆ ಇನ್ನೊಂದು ಮಾಡಿದ್ನಿ ರೀ, ಇದೊಂದು ಹಾಕ್ತೀನಿ ನೋಡ್ರಿ. ಮತ್ತು ಅರೆಲ್ ಸುದಕ್ಕೆ ಇದು ಜಿಗಿಟ್ ಆಗಿರ್ತದೆ ಚಂದ. ಎಷ್ಟು ಚಂದ ಸುಟ್ಟದ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಈಗ ಹಿಂಗೆ ಸುಟ್ಟಾವ ನೋಡ್ರಿ ಸಂಡಿಗೆ. ಎಷ್ಟು ಮಸ್ತ್ ಆಗ್ಯಾವಂದ್ರೆ ನೋಡ್ರಿ, ನೀವು ಒಮ್ಮೆ ಮನ್ಯಾಗ ಟ್ರೈ ಮಾಡಿರಿ. ನೀವು ಮಾಡ್ಕೇಸಿಂದು ಟ್ರೈ ಮಾಡ್ಕೇಸಿಂದು ಸೇರು ಲೈಕು ಕಮೆಂಟು ಹೆಂಗಾಗ್ಯಾವ ಅಂತ ಕೇಸಿಂದು ಹೇಳ್ರಿ. ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಸೂಪರ್ ಆಗ್ಯಾವಾಗ. ಮಕ್ಕಳು ಭೀ ತಿನ್ಬೋದು, ಮುದುಕರು ಭೀ ತಿನ್ಬೋದು. ಈಗ ಸ್ಮೂತ್ ಆಗ್ಯಾವ. ಮಿಕ್ಕಿದ ಶಾವಿಗೆ ಉಪ್ಪಿಟ್ಟಿನಂತೂ ಮಾಡೋದು ನೋಡ್ರಿ. ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಮಗೂ ಮುಂದೆ ತಂಬರಿ. ಸ್ವಲ್ಪ ನಿಮ್ಮ ಸಪೋರ್ಟ್ ಇರಲಿ ನಮಗೆ.